ಹಲೋ ಸ್ಟೂಡೆಂಟ್ಸ್, 2025 ಫೆಬ್ನಲ್ಲಿ ಫಸ್ಟ್ ಇಯರ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕರ್ನಾಟಕ ಬೋರ್ಡ್ನಿಂದ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಸೊ ಆ ಎಲ್ಲ ಕ್ವಶನ್ಸ್ಗಳನ್ನು ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್ ಎಲ್ಲ ಕ್ವಶನ್ಸ್ಗಳನ್ನು ಚಾಪ್ಟರ್ ವೈಸು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು GOC ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಂಪ್ಲೀಟ್ GOC ಚಾಪ್ಟರ್ನಿಂದ ನಿಮಗೆ 1 ಮಾರ್ಕ್ಗೆ 2 ಕ್ವಶನ್ಸು, ಶಾರ್ಟ್ ಕ್ವಶನ್ಸ್ 2, ಲಾಂಗ್ ಕ್ವಶನ್ಸ್ 2. ಸೊ ಟೋಟಲಾಗಿ 14 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್, ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ದ ವ್ಯಾಲೆನ್ಸಿ ಆಫ್ ಕಾರ್ಬನ್? ಸೊ ಆಪ್ಷನ್ ಚೆಕ್ ಮಾಡೋಣ. ಪೆಂಟಾವ್ಯಾಲೆಂಟ್ ಫಸ್ಟ್ ಆಪ್ಷನ್. ಸೊ ಪೆಂಟಾವ್ಯಾಲೆಂಟ್ಗೆ ಎಕ್ಸಾಂಪಲ್ಸ್ ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್ ಎಕ್ಸೆಟ್ರಾ. ನೆಕ್ಸ್ಟ್ ಆಪ್ಷನ್ ಡೈವ್ಯಾಲೆಂಟ್. ಸೊ ಡೈವ್ಯಾಲೆಂಟ್ಗೆ ಎಕ್ಸಾಂಪಲ್ಸ್ ಆಕ್ಸಿಜನ್, ಸಲ್ಫರ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್. ದೆನ್ ನೆಕ್ಸ್ಟ್ ಆಪ್ಷನ್ ಟ್ರೈವ್ಯಾಲೆಂಟ್. ಸೊ ಟ್ರೈವ್ಯಾಲೆಂಟ್ ಅಂತಂದರೆ ಬೋರಾನ್, ಅಲ್ಯೂಮಿನಿಯಂ, ಸೊ ಎಕ್ಸೆಟ್ರಾ. ದೆನ್ ಟೆಟ್ರಾವ್ಯಾಲೆಂಟ್ ಫೋರ್ತ್ ಆಪ್ಷನ್. ಸೊ ಕಾರ್ಬನ್ ಆ್ಯಂಡ್ ಸಿಲಿಕಾನ್. ಸೊ 14th group is tetravalent. So what is the option? Fourth option of the carbon, tetravalent. Student, next question, identify the condensed formula of ethane from the following options. See, condensed formula ಅಂತಂದರೆ it's very simple, written in a single line. ಸಿ ನೋಡಿ, ಫಸ್ಟ್ ಆಪ್ಷನ್ ಚೆಕ್ ಮಾಡಿ. ಫಸ್ಟ್ ಆಪ್ಷನ್ಸಲ್ಲಿ ನಮಗೆ ಬಾಂಡ್ ಲೈನ್ ಬಂದುಬಿಟ್ಟಿದೆ. ಸೊ ಬಾಂಡ್ ಲೈನ್ ಬಂದಿರೋದ್ರಿಂದ ಫಸ್ಟ್ ಆಪ್ಷನ್ ಆಗಲ್ಲ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಅಬ್ಸರ್ವ್ ಮಾಡಿ, ಆ ಫಾರ್ಮುಲಾ ಎಕ್ಸಿಸ್ಟೇ ಆಗಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಆ್ಯಂಡ್ ಥರ್ಡ್ ಆಪ್ಷನ್ ಬಂದುಬಿಟ್ಟು CH2 ಡಬಲ್ ಬಾಂಡ್ CH2. ಇಲ್ಲಿ ನಮಗೆ ಕೇಳಿರೋ ಕ್ವಶನ್ಸು ಅಲ್ಕೇನ್ ಬಗ್ಗೆ ಅಂದರೆ ಈಥೇನ್ ಬಗ್ಗೆ, ಬಟ್ ಇಲ್ಲಿ ಕೊಟ್ಟಿರೋದು ಅಲ್ಕೀನ್. ಇಟ್ ಮೀನ್ಸ್ ಈಥೀನನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಎಕ್ಸಿಸ್ಟ್ ಆಗಲ್ಲ. ಸೊ ಫೋರ್ತ್ ಆಪ್ಷನ್ ಬಂದುಬಿಟ್ಟು CH3. ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿ condensed formula. So option D is correct. Next question, which is not a heteroatom? What is the definition of heteroatom? Heteroatom is defined as any atom other than carbon and hydrogen is called as heteroatom. So ಯಾವುದೇ ಒಂದು ಮೊಲಿಕ್ಯುಲರ್ ಸ್ಟ್ರಕ್ಚರ್ನಲ್ಲಿ ಕಾರ್ಬನ್ ದೆನ್ ಹೈಡ್ರೋಜನ್ನ ಬಿಟ್ಟು ಇನ್ನು ಮಿಕ್ಕಿದ್ದು ಯಾವುದಾದ್ರೂ ಬಂದರೆ ಅದನ್ನೆಲ್ಲ ನಾವು ಹೆಟಿರೋ ಆಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಕೇಳಿರೋ ಕ್ವಶನ್ಸಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಆಕ್ಸಿಜನ್ ಶೋಸ್ ದ ಹೆಟಿರೋ ಆಟಮ್ ಆ್ಯಂಡ್ ನೈಟ್ರೋಜನ್ ಆಲ್ಸೋ, ಬಟ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ನಾಟ್ ಶೋಸ್. ಸೊ ಸಲ್ಫರ್ ಆಲ್ಸೋ ಶೋಸ್ ದ ಹೆಟಿರೋ ಆಟಮ್, ಬಟ್ ನಮಗೆ ಇಲ್ಲಿ ಕೇಳಿರೋ ಕ್ವಶನ್ ಏನು ಅಂತಂದರೆ ನಾಟ್ ಎ ಹೆಟಿರೋ ಆಟಮ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆಪ್ಷನ್. ಕ್ವಶನ್, what is the other name for acyclic compound? So what is the acyclic compound? It's nothing but open chain ಅಂತ ಮೀನಿಂಗು. ಸೊ ಫಸ್ಟ್ ಆಪ್ಷನ್ ಚೆಕ್ ಮಾಡಿ, ಅಲಿಫೆಟಿಕ್ ಅಂದರೂ ಕೂಡ ನಮಗೆ ಓಪನ್ ಚೈನೇ, ಬಟ್ ಅಸೈಕ್ಲಿಕ್ಕಿಗೆ ಇದು ಮ್ಯಾಚ್ ಆಗಲ್ಲ. ಸೊ ಫಸ್ಟ್ ಆಪ್ಷನ್ ಐಸ್ ರಾಂಗ್. ಸೊ ನೆಕ್ಸ್ಟ್ ಅರೋಮೆಟಿಕ್ ಅಂತಂದರೆ ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಕ್ಲೋಸ್ಡ್ ಚೈನ್ ವಿತ್ ಅಲ್ಟರ್ನೇಟಿವ್ಲಿ ಡಬಲ್ ಬಾಂಡ್ ಅರೇಂಜ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಅಂತಂದರೆ ನಾವು ಬೆನ್ಝಿನ್ ಅಂತ ಹೇಳ್ಬೋದು. ಸೊ ಬೆನ್ಝಿನ್ ಈಸ್ ದ ಅರೋಮೆಟಿಕ್. ದೆನ್ ಹೆಟಿರೋಸೈಕ್ಲಿಕ್. ಸೊ ಹಿಂದಿನ ಕ್ವಶನಲ್ಲಿ ನಾವು ನೋಡಿದ್ವಿ ಹೆಟಿರೋ ಆಟಮ್ಸ್ ಅಂತ ಡೆಫಿನಿಷನ್ಸ್ನ. ಸೊ ಹೆಟಿರೋಸೈಕ್ಲಿಕ್ ಈಸ್ ನಥಿಂಗ್ ಬಟ್ ಒಂದು ಕಾರ್ಬನನ್ನು ರೀಪ್ಲೇಸ್ ಮಾಡ್ತಕ್ಕಂತಹ ಸಲ್ಫರ್, ಆಕ್ಸಿಜನ್, ನೈಟ್ರೋಜನ್. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ ಥಯೋಫೀನ್ ಆ್ಯಂಡ್ ಫ್ಯೂರಾನ್, ಪಿರಿಡಿನ್, ಪೈರೋಲ್. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಹೆಟಿರೋಸೈಕ್ಲಿಕ್. ಆ್ಯಂಡ್ ಈ ನೇಮಲ್ಲೇ ಇದೆ ಸೈಕ್ಲಿಕ್ ಅಂತ ಹೇಳ್ಬಿಟ್ಟು. ಸೊ ಇದು ಸೈಕ್ಲಿಕ್ ಆಗಿರೋದ್ರಿಂದ ಇದು ಈ ಒಂದು ಹೆಟಿರೋಸೈಕ್ಲಿಕ್ ನಮಗೆ ಕರೆಕ್ಟ್ ಮ್ಯಾಚ್ ಆಗಲ್ಲ. ಸೊ ನೆಕ್ಸ್ಟು ಫೋರ್ತ್ ಆಪ್ಷನ್ ಅಲಿಸೈಕ್ಲಿಕ್. ಸೊ ಅಲಿಸೈಕ್ಲಿಕ್ ಈಸ್ ನಥಿಂಗ್ ಬಟ್ ಸೈಕ್ಲಿಕ್ ಅಂತ ಮೀನಿಂಗ್. ಸೊ ಆಪ್ಷನ್ ಫೋರ್ತ್ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದ ಸಕ್ಸೆಸಿವ್ ಮೆಂಬರ್ ಆಫ್ ಅ ಹೋಮೋಲಾಗಸ್ ಸೀರೀಸ್ ಡಿಫರ್ ಬೈ ಆ್ಯನ್ ಯೂನಿಟ್ ಬೈ ವಿಚ್ ಆಫ್ ದ ಫಾಲೋವಿಂಗ್? ಸೊ ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್ CH3. ಸೊ CH3 ನಮಗೆ ಸಕ್ಸೆಸಿವ್ ಮೆಂಬರ್ ಯೂನಿಟ್ ಆಗಲ್ಲ.
ಸೊ CH ಕೂಡ ಆಗಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ CH2 is the answer and this is also not correct. It's very important according to NCERT. So just remember it. So successive member unit is CH2. Next important question, which of these is not an aliphatic compound? ಸೊ ಯಾವುದು ಅಲಿಫೆಟಿಕ್ ಕಾಂಪೌಂಡ್ ಅಲ್ಲ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಅಲಿಫೆಟಿಕ್? ಅಲಿಫೆಟಿಕ್ ಈಸ್ ನಥಿಂಗ್ ಬಟ್ ಓಪನ್ ಚೈನ್ ಅಂತ ಅರ್ಥ. ಸೊ ನಮಗೆ ಇಲ್ಲಿ ಯಾವ್ದು ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸನ್ನು ವೆರಿಫೈ ಮಾಡೋಣ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ಅಸಿಟಿಕ್ ಆ್ಯಸಿಡ್. ಸೊ ವಾಟ್ ಈಸ್ ದ ಅಸಿಟಿಕ್ ಆ್ಯಸಿಡ್ ಫಾರ್ಮುಲಾ? CH3COOH. ಸೊ ಇದು ಓಪನ್ ಚೈನಲ್ಲಿದೆ. ಸೊ ಈ ಆಪ್ಷನ್ ನಮಗೆ ಮ್ಯಾಚ್ ಆಗಲ್ಲ. ದೆನ್ ಅಸಿಟಲ್ಡಿಹೈಡ್. ಅಸಿಟಲ್ಡಿಹೈಡ್ ಇಟ್ ಮೀನ್ಸ್ CH3COH. ಸೊ ಇದು ಕೂಡ ನಮಗೆ ಓಪನ್ ಚೈನಲ್ಲಿ ಇರೋದ್ರಿಂದ ಈ ಆಪ್ಷನ್ಸ್ ಕೂಡ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಲ್ಲ. ದೆನ್ ನೆಕ್ಸ್ಟ್ ಆಪ್ಷನ್ ಈಥೇನ್. ಈಥೇನ್ ಫಾರ್ಮುಲಾ ಬಂದುಬಿಟ್ಟು CH3. ಇದು ಕೂಡ ನಮಗೆ ಓಪನ್ ಚೈನಲ್ಲೇ ಇದೆ. ಈ ಆಪ್ಷನ್ಸ್ ಕೂಡ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟೆಟ್ರಾಹೈಡ್ರೋಫ್ಯೂರಾನ್. ಟೆಟ್ರಾಹೈಡ್ರೋಫ್ಯೂರಾನ್ ಈಸ್ ದಿಸ್ ಸ್ಟ್ರಕ್ಚರ್. ಸೊ ಇದು ನೋಡೋಕ್ಕೆ ನಮಗೆ ಸೈಕಲ್ ಥರ ಕಾಣ್ತಾ ಇದೆ. ಸೊ ಸೈಕಲ್ ಥರ ಕಾಣ್ತಾ ಇದೆ ಅಂತಂದರೆ ಇದನ್ನ ನಾವು ಸೈಕ್ಲಿಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನಾಟ್ ಆ್ಯನ್ ಅಲಿಫೆಟಿಕ್ ಅಂದರೆ ಯಾವುದು ನಮಗೆ ಓಪನ್ ಚೈನ್ ಆಗ್ತಾ ಇಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದು ನಮಗೆ ಕರೆಕ್ಟ್ ಆಪ್ಷನ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಪಿಕ್ ಔಟ್ ದ ಆಪ್ಷನ್ ದಟ್ ಈಸ್ ನಾಟ್ ಎ ಫಂಕ್ಷನಲ್ ಗ್ರೂಪ್ ಫ್ರಮ್ ದ ಫಾಲೋವಿಂಗ್. ಸೊ ಇಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನನ್ನು ನೋಡೋಣ. ಹೈಡ್ರಾಕ್ಸೈಲ್ ಗ್ರೂಪ್ ಈಸ್ ನಥಿಂಗ್ ಬಟ್ OH ಗ್ರೂಪ್. OH ಗ್ರೂಪ್ ಅಂತಂದರೆ ನಮಗೆ ಆಲ್ಕೋಹಾಲ್ ಫ್ಯಾಮಿಲಿ. ಸೊ ಇದು ನಮಗೆ ಫಂಕ್ಷನಲ್ ಗ್ರೂಪ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ನಮಗೆ ಮ್ಯಾಚ್ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಬೆನ್ಝೀನ್ ಗ್ರೂಪ್. ಬೆನ್ಝೀನ್ ಗ್ರೂಪ್ ಅಂತಂದರೆ C6H6. ಇದನ್ನು ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳಲ್ಲ. ಸೊ ನಮಗೆ ಇಲ್ಲಿರೋ ಕೇಳಿರೋ ಕ್ವಶನ್ಸ್ಗೆ ಕರೆಕ್ಟ್ ಮ್ಯಾಚಬಲ್ ಆನ್ಸರ್ ಅಂದರೆ ಇದೇನಾಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋಣ. ಆಲ್ಡಿಹೈಡ್ ಈಸ್ ದ ಫಂಕ್ಷನಲ್ ಗ್ರೂಪ್. ಸೊ ಇದು ಕೂಡ ನಮಗೆ ಆಪ್ಷನ್ ಆಗಲ್ಲ. ಸೊ ಕಾರ್ಬೋಕ್ಸೈಲಿಕ್ ಗ್ರೂಪ್ ಅಂತಂದರೆ COOH ಗ್ರೂಪ್. ಇದು ಕೂಡ ನಮಗೆ ಫಂಕ್ಷನಲ್ ಗ್ರೂಪು. ಸೊ ಯಾವುದು ನಮಗೆ ಫಂಕ್ಷನಲ್ ಗ್ರೂಪ್ ಅಲ್ಲ ಅಂತಂದರೆ ಬೆನ್ಝೀನ್ ಗ್ರೂಪ್. ಜಸ್ಟ್ ಇದು ನಮಗೆ ಮೊಲಿಕ್ಯುಲರ್ ಫಾರ್ಮುಲಾ. ಸೊ ಇದನ್ನು ನಾವು ಅರೋಮೆಟಿಕ್ ಕಾಂಪೌಂಡ್ ಅಂತ ಹೇಳ್ಬೋದು. ಬಟ್ ಇದು ಯಾವುದೇ ಕಾರಣಕ್ಕೂ ನಮಗೆ ಫಂಕ್ಷನಲ್ ಗ್ರೂಪ್ ಆಗಲ್ಲ. ಸೊ ಕರೆಕ್ಟ್ ಆಪ್ಷನ್ ಈಸ್ ದ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, 2-chloropropane and 1-chloropropane ಎಕ್ಸಿಬಿಟ್ ಡ್ಯಾಶ್ ಐಸೋಮರ್ಸ್ ಅಂತ ಕೇಳ್ತಾ ಇದ್ದಾರೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಸ್ಟು ನಾವೇನು ಮಾಡೋಣ ಅಂತಂದರೆ ಸ್ಟ್ರಕ್ಚರ್ನ ಡ್ರಾ ಮಾಡೋಣ. ಸಿ 2-chloropropane ಪ್ರೋಪ್. ದಿಸ್ ಈಸ್ ದ ಪ್ರೋಪ್ ಏನು. ಸೊ ಇಲ್ಲಿ ಕೇಳ್ತಾ ಇರೋದು 2-chloro CH3. ದಿಸ್ ಈಸ್ ದ 2-chloropropane. ನೆಕ್ಸ್ಟು 1-chloropropane. This is the 1-chloropropane. See, just observe ಮಾಡಿ. ಇದು ನಮಗೆ 2-chloropropane, ಇದು ನಮಗೆ 1-chloropropane. 1 2 3 1 2 3. ಸೊ ಇಲ್ಲಿ ನಮಗೆ ಸೆಕೆಂಡ್ ಪೊಸಿಷನಲ್ಲಿ ಕ್ಲೋರಿನ್ ಪ್ರೆಸೆಂಟ್ ಇದೆ. ಇಲ್ಲಿ ನಮಗೆ ಫಸ್ಟ್ ಪೊಸಿಷನ್ನಲ್ಲಿ ಕ್ಲೋರಿನ್ ಪ್ರೆಸೆಂಟ್ ಇರೋದ್ರಿಂದ ಇದನ್ನು ನಾವು 1-chloropropane ಅಂತ ಹೇಳ್ತೀವಿ. ಇದನ್ನು ನಾವು 2-chloropropane ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಆಪ್ಷನ್ ವೆರಿಫೈ ಮಾಡೋಣ. ವಾಟ್ ಈಸ್ ದ ಚೈನ್ ಐಸೋಮೆರಿಸಮ್? ಚೈನ್ ಅಂತಂದರೆ ನಮಗೆ ಪೇರೆಂಟ್ ಚೈನಲ್ಲಿ ಡಿಫ್ರೆಂಟ್ ಕಾರ್ಬನ್ ಇರಬೇಕು, ಡಿಫ್ರೆಂಟ್ ಕಾರ್ಬನ್ ಪ್ರೆಸೆಂಟ್ ಇರಬೇಕು. ಅದನ್ನು ನಾವು ಚೈನ್ ಅಂತ ಕರಿತೀವಿ. ಚೆಕ್ ಮಾಡಿ, ಇಲ್ಲಿ ಪೇರೆಂಟ್ ಚೈನಲ್ಲಿ ಇಲ್ಲಿ ಕೂಡ 3 ಕಾರ್ಬನ್ಸ್ ಇದೆ, ಇಲ್ಲಿ ಕೂಡ 3 ಕಾರ್ಬನ್ಸ್ ಇದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಆಪ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಒನ್ ಪೊಸಿಷನ್ ಅಂತಂದರೆ ಪೇರೆಂಟ್ ಚೈನಲ್ಲಿ ಸೇಮ್ ನಂಬರ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇರಬೇಕು. ಹಾಗಿದ್ದರೆ ನಾವು ಅದನ್ನು ಪೊಸಿಷನ್ ಐಸೋಮರ್ ಅಂತ ಹೇಳ್ತೀವಿ.
ಸೊ ಇಲ್ಲಿ ನೋಡಿ ಪೇರೆಂಟ್ ಚೈನ್ ಚೆಕ್ ಮಾಡಿ, ಇಲ್ಲಿ ಕೂಡ 3 ಕಾರ್ಬನ್ಸ್, ಇಲ್ಲಿ ಕೂಡ 3 ಕಾರ್ಬನ್ಸ್. ಸೊ ಸೇಮ್ ನಂಬರ್ ಆಫ್ ಕಾರ್ಬನ್ ಎರಡೂ ಕಡೆಗೂ ಪ್ರೆಸೆಂಟ್ ಇದೆ. ಆ್ಯಂಡ್ ಪೊಸಿಷನ್ ಅಂದರೆ ಕ್ಲೋರಿನ್ ಪೊಸಿಷನ್ ಚೇಂಜ್ ಆಗಿದೆ. ಫಸ್ಟ್ ಒನ್ ಸ್ಟ್ರಕ್ಚರಲ್ಲು, ಸೆಕೆಂಡ್ ಒನ್ ಸ್ಟ್ರಕ್ಚರಲ್ಲು. ಸೊ ಪೊಸಿಷನ್ ಐಸೋಮರ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್, ವಾಟ್ ಈಸ್ ದ functional isomerism? It means same molecular formula, but it gives different functional groups like alcohol and ethers, aldehyde and ketones. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್. ಇನ್ನು ಮೆಟಾಮೆರಿಸಮ್ ಅಂತಂದರೆ ಡೆಫಿನೇಷನ್ ಬಂದುಬಿಟ್ಟು ಡಿಫ್ರೆಂಟ್ ಅಲ್ಕೈಲ್ ಚೈನ್ಸ್ ಆನ್ ಐದರ್ ಸೈಡ್ ಆಫ್ ಡೈವೆಲೆಂಟ್ ಆರ್ ಪಾಲಿವೆಲೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್, ಕೀಟೋನ್ ಡಸ್ ನಾಟ್ ಶೋಸ್ ದ ಮೆಟಾಮೆರಿಸಮ್. ಆ್ಯಂಡ್ ಒಂದು ಮೆಟಾಮೆರಿಸಮ್ ಆಗಬೇಕು ಅಂತಂದರೆ ಮಿನಿಮಮ್ ನಮ್ಮ ಹತ್ರ 4 ಕಾರ್ಬನ್ಸ್ ಇರಬೇಕು. ಸೊ ಇಲ್ಲಿ ನಮಗಿರ್ತಕ್ಕಂಥ ಕಾರ್ಬನ್ಸು 3 ಆಗಿರೋದ್ರಿಂದ ಮೆಟಾಮೆರಿಸಮ್ ನಮಗೆ ಕರೆಕ್ಟ್ ಆಪ್ಷನ್ ಆಗಲ್ಲ. ಸೊ ಈ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಪೊಸಿಷನ್ ಐಸೋಮರ್. ಸೊ ನಿಮಗೆ ಐಸೋಮರ್ಸಮ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸ್ಪೆಷಲ್ ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ.